ಮಾಜಿ ಸಚಿವ ಹಾಗೂ ಕೇರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಕೊಲೆ ಆರೋಪ ಕೇಳಿಬಂದಿದೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಎಂಬುವನ ಹತ್ಯೆಯಾಗಿದ್ದು, ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ಕೇಳಿಬಂದಿದೆ. ಎಫ್ಐಆರ್ ಕೂಡ ದಾಖಲಾಗಿದ್ದು, ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಬೈರತಿ ನಿಜಕ್ಕೂ ಕೊಲೆಯಲ್ಲಿ ಭಾಗಿಯಾಗಿದ್ರ? ಅವರ ಮೇಲೆ ಆರೋಪ ಮಾಡಲು ಕಾರಣವೇನು? ಅವರಿಗೆ ಎದುರಾಗಲಿರುವ ಸಂಕಷ್ಟ ಹೇಗಿರಲಿದೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಭಾರತೀನಗರದ ಬಿಕ್ಲು ಶಿವ ಎಂಬ ರೌಡಿ ಶೀಟರ್ನ ಕೊಲೆಯಾಗಿದೆ. ಈ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳಾಗಿದ್ದಾರೆ. ಅದರಲ್ಲಿ ಬೈರತಿ ಬಸವರಾಜ್ ಕೂಡ ಒಬ್ಬರು. ಜಗದೀಶ್ A1, ಕಿರಣ್ A2, ವಿಮಲ್ A3, ಅನಿಲ್ A4 ಹಾಗೂ ಬೈರತಿ 5ನೇ ಆರೋಪಿಯಾಗಿದ್ದಾರೆ. ಸ್ವತಃ ಕೊಲೆಯಾದ ಬಿಕ್ಲು ಶಿವ ತಾಯಿಯೇ ಈ ಆರೋಪವನ್ನ ಮಾಡಿದ್ದಾರೆ. ಈ ಸಂಬಂಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ತನ್ನ ಮಗನನ್ನ ಕೊಲ್ಲಲು ಕಿತ್ತಗನೂರು ಜಾಗದ ವಿಚಾರವೇ ಕಾರಣ ಅಂತ ಶಿವನ ತಾಯಿ ಆರೋಪಿಸಿದ್ದಾರೆ. ಕೊಲೆ ಮಾಡಿರುವವರು ಹಲವು ಬಾರಿ ನನ್ನ ಮಗನಿಗೆ ಬೆದರಿಕೆ ಹಾಕಿದ್ರು. ಬೈರತಿ ಬಸವರಾಜ್, ಜಗದೀಶ್ ನನಗೆ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹಲವು ಬಾರಿ ಮಗ ಹೇಳಿದ್ದ. ಬೈರತಿ ಕುಮ್ಮಕ್ಕಿನಿಂದಲೇ ಕೊಲೆ ನಡೆದಿದೆ. ಬಿಳಿ ಬಣ್ಣದ ಸ್ಕಾರ್ಪಿಯೋದಲ್ಲಿ 8 ರಿಂದ 9 ಮಂದಿ ಬಂದು ಮಚ್ಚಿನಿಂದ ಹೊಡೆದಿದ್ದಾರೆ ಅಂತ ತಾಯಿ ವಿಜಯಲಕ್ಷ್ಮಿ ಆರೋಪಿಸಿದ್ದಾರೆ. ಆದರೆ ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ರಾಜಕೀಯ ನನ್ನನ್ನ ತೇಜೋವಧೆ ಮಾಡಲು ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ಬೈರತಿ ಪ್ರತಿಕ್ರಿಯಿಸಿದ್ದಾರೆ. ಜೊತೆಗೆ ವಶಕ್ಕೆ ಒಳಗಾಗುವ ಭೀತಿಯಿಂದ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಹೊರಬಿದ್ದಿದೆ. ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾ ಇದ್ದಾರೆ, ಏನಿದು ಎತ್ತ ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾ ಇದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು, ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು, ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಕೂಡ ನಾನು ಕೇಳ್ತೀನಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.